ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ VBG ರಾಮ್ಜಿ ಯೋಜನೆ 2025 ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ಈಗ ಈ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅಂತ ನಾವು ಕೇಳ್ತಾ ಇದ್ದೀವಿ. ಇದನ್ನ ಸಂಕ್ಷಿಪ್ತವಾಗಿ VBG ರಾಮ್ಜಿ ಯೋಜನೆ ಅಂತ ಕರೀತಾರೆ. ಅಂದ್ರೆ ವಿಕಸಿತ್ ಭಾರತ್ ಜಿ ರಾಮ್ಜಿ ಕಾಯ್ದೆ 2025 ಅಂತ. ಇದರ ಮಹತ್ವ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ಪ್ರಾರಂಭದಲ್ಲಿ? ಆಗಲಿ. ನೋಡಿ, ಗ್ರಾಮೀಣ ಉದ್ಯೋಗ ಅಂತಕ್ಕಂಥದ್ದು ಸುಮಾರು 2 ದಶಕಗಳಿಂದ ಭಾರತದ ಸಾಮಾಜಿಕ ಸಂರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ನೀತಿಗಳು ಬಡತನವನ್ನ ಕಮ್ಮಿ ಮಾಡತಕ್ಕಂಥದ್ದು, ಕೃಷಿ ಉತ್ಪಾದನೆಯನ್ನ ಸುಧಾರಿಸ್ತಕ್ಕಂಥದ್ದು ಮತ್ತು ನಿರುದ್ಯೋಗಿ ಗ್ರಾಮೀಣ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. 2005ರಲ್ಲಿ ಜಾರಿಗೆ ಬಂದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಂತ ಏನಿದೆ ಅದನ್ನ ನಾವು ಸಂಕ್ಷಿಪ್ತವಾಗಿ ಮನ್ರೇಗಾ ಅಂತ ಕರಿತೇವೆ. ಈ ಒಂದು ಕಾಯ್ದೆ ವೇತನ ಉದ್ಯೋಗವನ್ನ ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನ ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಭೂತ ಸೌಕರ್ಯವನ್ನ ರಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಆದಾಗ್ಯೂ ಸಹ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಮನಾರ್ಹವಾಗಿ ವಿಕಸನಗೊಂಡಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೆಚ್ಚುತ್ತಿರುವ ಡಿಜಿಟಲ್ ಸಂಪರ್ಕ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗಗಳ ಅಗತ್ಯತೆ, ಸೃಷ್ಟಿ ಮತ್ತು ಸ್ವರೂಪಗಳನ್ನ ಬದಲಾಯಿಸಿವೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 18, 2025ರಂದು ಸಂಸತ್ತಿನ ಅನುಮೋದನೆಯೊಂದಿಗೆ ರಾಷ್ಟ್ರಪತಿಗಳು ದಿನಾಂಕ 20/12/2025ರಂದು ಈ ಕಾಯ್ದೆಗೆ ನೀಡಿದಂತಹ ಅಂಗೀಕಾರವು ರಾಜ್ಯಪತ್ರದಲ್ಲಿ ಡಿಸೆಂಬರ್ 2025ರ 21ರಂದು ಪ್ರಕಟಗೊಳ್ಳುವುದರೊಂದಿಗೆ VBG ರಾಮ್ಜಿ ಕಾಯ್ದೆ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲೇ ಜಾರಿಗೆ ಬಂದಿದೆ. ಈಗ ಮುಖ್ಯವಾಗಿ ನಾವು ಈ ಮನ್ರೇಗಾ ಯೋಜನೆ ಬಗ್ಗೆ ಕೇಳ್ತಾ ಇದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಂದು ಇದನ್ನ ಬದಲಾಯಿಸುವಂತ ಅವಶ್ಯಕತೆ ಏನಿತ್ತು ಅಂತ ತಾವು ಅಭಿಪ್ರಾಯ ಪಡ್ತೀರಾ? ನೋಡಿ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅಂತ ಏನಿದೆಯಲ್ಲ, ಇದು ಕೌಶಲ್ಯ ರಹಿತ ದೈಹಿಕ ಕೆಲಸಗಳನ್ನ ಕೈಗೊಳ್ಳಲು ಇಚ್ಛಿಸುವಂತಹ ಗ್ರಾಮೀಣ ಕುಟುಂಬಗಳಿಗೆ ಪ್ರತಿ ವರ್ಷ ಕನಿಷ್ಠ 100 ದಿನಗಳ ಖಾತರಿಯ ವೇತನ ಉದ್ಯೋಗವನ್ನು ಒದಗಿಸುವ ಮೂಲಕ
ಜೀವನೋಪಾಯ ಮತ್ತು ಭದ್ರತೆಯ ಗುರಿಯನ್ನು ಹೊಂದಿರತಕ್ಕಂತಹ ಪ್ರಮುಖ ಕಾರ್ಯಕ್ರಮವಾಗಿತ್ತು. ಈ ಸಂದರ್ಭದಲ್ಲಿ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸುಧಾರಣೆಗಳನ್ನು ಅಳವಡಿಸಿ ಪಾರದರ್ಶಕತೆ ಮತ್ತು ಡಿಜಿಟಲ್ ಸುಧಾರಣೆಗಳನ್ನು ವರ್ಷಗಳಲ್ಲಿ ಜಾರಿಗೊಳಿಸಲಾಯಿತು. ಆದರೆ ಕಾಲಾಂತರದಲ್ಲಿ ಈ ಯೋಜನೆಯಲ್ಲಿ ದುರುಪಯೋಗಗಳು ಕಂಡುಬಂದವು. ಅವುಗಳಲ್ಲಿ ಭೌತಿಕ ಪ್ರಗತಿಯೊಂದಿಗೆ ಹೊಂದಿಕೆಯಾಗದಂತಹ ವೆಚ್ಚ, ಡಿಜಿಟಲ್ ಪಾವತಿ ವ್ಯವಸ್ಥೆಯ ಉಲ್ಲಂಘನೆ, ವ್ಯರ್ಥ ಕೆಲಸಗಳ ಸೃಷ್ಟಿ, ಶ್ರಮದಾಯಕ ಕೆಲಸಗಳಲ್ಲಿ ಯಂತ್ರಗಳ ಬಳಕೆ ಮುಂತಾದ ದೋಷಗಳು ಕಂಡುಬಂದವು. ಆದ್ದರಿಂದ ಈ ರೀತಿಯ ಎಲ್ಲ ಅಕ್ರಮ ಮತ್ತು ಲೋಪಗಳಿಗೆ ತೆರೆಯನ್ನು ಎಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅಂದರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005 ಇತ್ತಲ್ಲ, ಇದರ ಅನುಷ್ಠಾನದಲ್ಲಿ ಏನೇನು ಲೋಪದೋಷಗಳು ಕಂಡು ಬಂದಿದ್ವು ಅಂತ ಹೇಳ್ತೀರಾ? ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಕೆಲವು ಪ್ರಮುಖ ನ್ಯೂನತೆಗಳನ್ನ ಪಟ್ಟಿ ಮಾಡಲಾಗಿದೆ. ಅದಲ್ಲದೆ ಮುಖ್ಯವಾಗಿರ್ತಕ್ಕಂತಹ ಯಾವ ಒಂದು ದೋಷಗಳು ಈ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಇದ್ವು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನೆಲದ ಮೇಲೆ ಕಂಡುಬರದ ಕೆಲಸಕ್ಕೆ ವೆಚ್ಚ ಮಾಡಿರ್ತಕ್ಕಂತಹದ್ದು. ಎರಡನೇದಾಗಿ ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯ ನಡುವಣ ವ್ಯತ್ಯಾಸ. ಮೂರನೇದಾಗಿ ಶ್ರಮದಾಯಕ ಕೆಲಸಗಳಲ್ಲಿ ಯಂತ್ರಗಳ ಬಳಕೆ. ನಾಲ್ಕನೇದಾಗಿ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಯ ಉಲ್ಲಂಘನೆ. ಐದನೇದಾಗಿ ವ್ಯರ್ಥ ಕೆಲಸಗಳ ಸೃಷ್ಟಿ. ಆರನೇದಾಗಿ ಮಾಡಿದ ಕೆಲಸವನ್ನೇ ಪುನಃ ಮಾಡಿದಂತೆ ತೋರಿಸುವುದು. ಏಳನೇದಾಗಿ 30% ಕಾರ್ಮಿಕರು 60 ವರ್ಷ ಮೀರಿದ ವಯಸ್ಸಿನವರಾಗಿದ್ದು 80 ವರ್ಷ ಮೀರಿದವರನ್ನೂ ಸಹ ಕೂಲಿಯನ್ನಾಗಿಸಿ ಹಣ ಪಡೆಯಲಾಗಿದೆ ಅಂತಕ್ಕಂತಹ ಆಪಾದನೆ. ಇನ್ನು 8ನೇದಾಗಿ ಗ್ರಾಮ ಸಭೆಗಳಲ್ಲಿ 10.51 ಲಕ್ಷ ದೂರುಗಳ ದಾಖಲಾತಿ. ಆಮೇಲೆ 9ನೇದಾಗಿ 11 ಲಕ್ಷ ಕೋಟಿ ರೂಪಾಯಿ ವ್ಯಾಪಕ ಭ್ರಷ್ಟಾಚಾರದ ಆರೋಪ. ಇನ್ನು 10ನೇದಾಗಿ 4.33 ಲಕ್ಷಕ್ಕಿಂತಲೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ಗಳ ಸೃಷ್ಟಿಯ ಆರೋಪ. ಮತ್ತು ಕೊನೆಯದಾಗಿ ಕೆಲಸದ ಗುಣಮಟ್ಟವನ್ನ ಸರಿಯಾಗಿ ಪರೀಕ್ಷಿಸದಿರುವುದು. ಈ ನ್ಯೂನತೆಗಳು ಮನ್ರೇಗಾ ಕಾಯ್ದೆ ಅಡಿ ಕಂಡು ಬಂದಿರತಕ್ಕಂಥದ್ದನ್ನ ನೋಡಬಹುದು. ಇನ್ನು ಮುಖ್ಯವಾಗಿ ಈಗ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಈ ಕಾಯ್ದೆ 2025 ಇದೆಯಲ್ಲ, ಈ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು? ನೋಡಿ, ಮೊಟ್ಟ ಮೊದಲನೇದಾಗಿ ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕ ಉದ್ಯೋಗ ಖಾತರಿಯನ್ನ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಮೂಲಕ ಅವರ ಆರ್ಥಿಕ ಭದ್ರತೆಯನ್ನ ಬಲಪಡಿಸತಕ್ಕಂಥದ್ದು. ಇನ್ನು ಎರಡನೇದಾಗಿ ಕೇವಲ ಕೂಲಿ ನೀಡುವುದಕ್ಕೆ ಸೀಮಿತಗೊಳಿಸದೆ ಜಲಭದ್ರತೆ, ಗ್ರಾಮೀಣ ರಸ್ತೆಗಳು ಮತ್ತು ಜೀವನೋಪಾಯಕ್ಕೆ ಅಗತ್ಯವಾದಂತಹ ಗೋದಾಮುಗಳಂತಹ ಶಾಶ್ವತ ಆಸ್ತಿಗಳ ಸೃಜನೆಗೆ ಒತ್ತು ನೀಡತಕ್ಕಂಥದ್ದು. ಮೂರನೇದಾಗಿ ಕೃಷಿ ಬಿತ್ತನೆ ಮತ್ತು ಸುಗ್ಗಿಯ ಕಾಲದಲ್ಲಿ ರೈತರಿಗೆ ಕಾರ್ಮಿಕರ ಕೊರತೆಯಾಗದಂತೆ ತಡೆಯಲು ವರ್ಷದಲ್ಲಿ 60 ದಿನಗಳ ಅವಧಿಗೆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಅವಕಾಶವನ್ನು ಕಲ್ಪಿಸುವುದು. ನಾಲ್ಕನೇದಾಗಿ ಬಯೋಮೆಟ್ರಿಕ್ ಹಾಜರಾತಿ, ಜಿಪಿಎಸ್ ಮೇಲ್ವಿಚಾರಣೆ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ತಪಾಸಣೆಯನ್ನ ಕಡ್ಡಾಯಗೊಳಿಸುವುದು. ಐದನೇದಾಗಿ ಒಂದು ವೇಳೆ ಕೆಲಸ ಕೇಳಿದ 15 ದಿನಗಳಲ್ಲಿ ಉದ್ಯೋಗ ನೀಡದಿದ್ದರೆ ರಾಜ್ಯ ಸರ್ಕಾರಗಳು ನಿರುದ್ಯೋಗ ಭತ್ಯೆ ನೀಡುವುದನ್ನು ಕಡ್ಡಾಯಗೊಳಿಸುವುದು. ಇನ್ನು ಆರನೇದಾಗಿ ಈಗಿರುವ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಬದಲಾಯಿಸಿ ಸಾಮಾನ್ಯವಾಗಿ ರಾಜ್ಯಗಳಲ್ಲಿ ವೆಚ್ಚವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60-40 ಅನುಪಾತದಲ್ಲಿ ಹಂಚಿಕೊಳ್ಳುವುದು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ 90-10 ಅನುಪಾತದಲ್ಲಿ ಹಂಚಿಕೊಳ್ಳುವುದು. ಇನ್ನು ಏಳನೇದಾಗಿ ಹವಾಮಾನ ವೈಪರೀತ್ಯವನ್ನ ತಡೆಗಟ್ಟಲು ಬೇಕಾದಂತಹ ಪ್ರವಾಹ ನಿಯಂತ್ರಣ ಕ್ರಮಗಳು, ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರ ಸ್ನೇಹಿ ಕಾಮಗಾರಿಗಳಿಗೆ ಆದ್ಯತೆಯನ್ನು ನೀಡುವುದು. ಇನ್ನು 8ನೇದಾಗಿ ಹಳೆಯ ಜಾಬ್ ಕಾರ್ಡ್ಗಳಿಗೆ ಬದಲಾಗಿ ವಿಕಸಿತ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಡ್ಗಳನ್ನ ವಿತರಿಸಿ ದುರ್ಬಲ ವರ್ಗದವರಿಗೆ ಆದ್ಯತೆಯನ್ನು ನೀಡುವುದು. 9ನೇದಾಗಿ ಗ್ರಾಮ ಸಭೆಗಳ ಮೂಲಕ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸುವ ಮತ್ತು ಕಾಮಗಾರಿಗಳ ಗುಣಮಟ್ಟವನ್ನು ಸಾರ್ವಜನಿಕರು ನೇರವಾಗಿ ಪ್ರಶ್ನಿಸುವ ಬಲಿಷ್ಠ ಸಾಮಾಜಿಕ ಪರಿಶೋಧನಾ ವ್ಯವಸ್ಥೆಯನ್ನು ಕಲ್ಪಿಸುವುದು. ಇನ್ನು 10ನೇದಾಗಿ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಬಯೋಮೆಟ್ರಿಕ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು. ಇನ್ನು 11ನೇದಾಗಿ ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ಮತ್ತು ಹೇರಳ ಉದ್ಯೋಗಾವಕಾಶಗಳಿಂದ ಕೂಡಿದ ಬಡತನ ಮುಕ್ತ ಗ್ರಾಮಗಳನ್ನು ನಿರ್ಮಿಸುವುದು. 12ನೇದಾಗಿ ವಿಕಸಿತ ಭಾರತ
ಗ್ರಾಮಗಳ ಮೂಲಕ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡತಕ್ಕಂತಹ ದೂರದೃಷ್ಟಿಯ ಅಡಿಯಲ್ಲಿ ಗ್ರಾಮೀಣ ಭಾಗದ ಚೇತೋಹಾರಿ ಶಕ್ತಿ ಮತ್ತು ಉತ್ಪಾದಕತೆಯನ್ನು ಬಲಪಡಿಸುವುದು ಮತ್ತು ಕೊನೆಯದಾಗಿ ಹಾಗೂ 13ನೇದಾಗಿ ಸಹಭಾಗಿತ್ವದ ಆಸ್ತಿಯ ಮೂಲಕ ಪ್ರತಿಯೊಂದು ಹಳ್ಳಿಯನ್ನು ಉತ್ಪಾದಕತೆ, ಘನತೆ ಮತ್ತು ಸುಸ್ಥಿರತೆಯ ಕೇಂದ್ರವನ್ನಾಗಿ ಪರಿವರ್ತಿಸುವುದು. ಈಗ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಇದೆಯಲ್ಲ, VBG ರಾಮ್ಜಿ ಒಂದು ಕಾಯ್ದೆ 2025, ಇದರ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಸ್ವಲ್ಪ ಬೆಳಕು ಚೆಲ್ತೀರಾ? ನೋಡಿ, ಮೊದಲನೇದಾಗಿ ಈ ಯೋಜನೆ ಗ್ರಾಮೀಣ ಕುಟುಂಬಕ್ಕೆ ಉದ್ಯೋಗ ಖಾತರಿಯನ್ನ 125 ದಿನಗಳವರೆಗೆ ಹೆಚ್ಚಿಸಿ ಅವರ ಆದಾಯ ಭದ್ರತೆಯನ್ನ ಬಲಪಡಿಸುತ್ತದೆ. ಇನ್ನು ಎರಡನೇದಾಗಿ ವೇತನ ಉದ್ಯೋಗವನ್ನ ಬಾಳಿಕೆ ಬರುವ ಗ್ರಾಮೀಣ ಮೂಲ ಸೌಕರ್ಯದೊಂದಿಗೆ ಸಂಯೋಜಿಸುತ್ತದೆ. ಮೂರನೇದಾಗಿ ವಿಕಸಿತ್ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ವಿಕೇಂದ್ರೀಕೃತ ಯೋಜನೆಯನ್ನ ಬಲಪಡಿಸಿ ರಾಷ್ಟ್ರೀಯವಾಗಿ ಸಂಯೋಜಿಸುತ್ತದೆ. ನಾಲ್ಕನೇದಾಗಿ ಆಡಳಿತಾತ್ಮಕ ವೆಚ್ಚದ ಮಿತಿಯನ್ನ 6ರಿಂದ 9ಕ್ಕೆ ಹೆಚ್ಚಿಸುವ ಮೂಲಕ ಸಿಬ್ಬಂದಿಗಳ ಸಂಭಾವನೆ, ತರಬೇತಿ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡುತ್ತದೆ. ಇನ್ನು 5ನೇದಾಗಿ ಗರಿಷ್ಠ ಬಿತ್ತನೆ ಮತ್ತು ಕೊಯ್ಲು ಋತುವಿನಲ್ಲಿ ಕಾರ್ಮಿಕರ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳಲು ಒಟ್ಟು 60 ದಿನಗಳ ಕೆಲಸದ ಅನುಪಸ್ಥಿತಿಯ ಅವಧಿಯನ್ನು ನೀಡುತ್ತದೆ. ಇನ್ನು 6ನೇದಾಗಿ ಹಳ್ಳಿಯಲ್ಲಿ ವಯಸ್ಕ ಸದಸ್ಯರು ಕೌಶಲ್ಯ ರಹಿತ ಕೆಲಸವನ್ನ ವರ್ಷದ ಉಳಿದ 305 ದಿನಗಳಲ್ಲಿ 125 ದಿನಗಳ ಖಾತರಿಪಡಿಸಿದ ಉದ್ಯೋಗ ರೂಪದಲ್ಲಿ ಪಡೆಯುತ್ತಾರೆ. ಇನ್ನು 7ನೇದಾಗಿ ಇದು ರೈತರು ಮತ್ತು ಕಾರ್ಮಿಕರಿಗೆ ಇಬ್ಬರಿಗೂ ಕೂಡ ಪ್ರಯೋಜನಕಾರಿಯಾಗಿದೆ. 8ನೇದಾಗಿ ಈ ಯೋಜನೆ ದೈನಂದಿನ ವೇತನ ವಿತರಣೆಯನ್ನ ವಾರಕ್ಕೊಮ್ಮೆ ಅಥವಾ ಯಾವುದೇ ಸಂದರ್ಭದಲ್ಲಿ ಅಂತಹ ಕೆಲಸ ಮಾಡಿದ 15 ದಿನಗಳ ನಂತರ ಪಾವತಿಸುವುದನ್ನು ಖಚಿತಪಡಿಸುತ್ತದೆ. 9ನೇದಾಗಿ ಗ್ರಾಮ ಪಂಚಾಯತ್ ಯೋಜನೆಗಳನ್ನ ಪ್ರಧಾನಮಂತ್ರಿ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಸಂಯೋಜನೆ ಮಾಡಲಾಗುತ್ತದೆ. ಇನ್ನು 10ನೇದಾಗಿ ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ಗಳು ನೀತಿಯ ಮಾರ್ಗದರ್ಶನ, ಅನುಷ್ಠಾನಗಳ ಪರಿಶೀಲನೆ ಮತ್ತು ಹೊಣೆಗಾರಿಕೆಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತವೆ. ಇನ್ನು 11ನೇದಾಗಿ ಕೆಲಸ ಕೇಳಿದ 15 ದಿನಗಳೊಳಗಾಗಿ ಉದ್ಯೋಗ ನೀಡದಿದ್ದರೆ ರಾಜ್ಯ ಸರ್ಕಾರಗಳು ನಿರುದ್ಯೋಗ ಭತ್ಯೆಯನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಇನ್ನು 12ನೇದಾಗಿ ಈ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಕಾರ್ಮಿಕರ ಹಾಜರಾತಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ, ಕೆಲಸದ ಸ್ಥಳದ ನಿಗಾ ಇಡಲು GPS ಮತ್ತು ಅಕ್ರಮಗಳನ್ನು ತಡೆಗಟ್ಟಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಕಡ್ಡಾಯಗೊಳಿಸಲಾಗಿದೆ. ಇನ್ನು 13ನೇದಾಗಿ ಈ ಯೋಜನೆ ಗ್ರಾಮೀಣ ಕುಟುಂಬಗಳ ಆದಾಯವನ್ನು ಹೆಚ್ಚಿಸಿ ಕಾರ್ಮಿಕರ ವಲಸೆಯನ್ನು ತಡೆಗಟ್ಟುತ್ತದೆ. ಇನ್ನು 15ನೇದಾಗಿ ಈ ಯೋಜನೆಯ ಅಡಿಯಲ್ಲಿ ಹಳೆಯ ಕೆರೆಗಳ ಪುನಶ್ಚೇತನ, ಹೂಳೆತ್ತುವುದು, ಚೆಕ್ ಡ್ಯಾಂಗಳ ನಿರ್ಮಾಣ ಮತ್ತು ಕೃಷಿಗೆ ಪೂರಕವಾದ ನೀರಾವರಿ ಕಾಲುವೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಇನ್ನು 15ನೇದಾಗಿ ಹಳ್ಳಿಗಳ ನಡುವಣ ಸಂಪರ್ಕವನ್ನು ಸುಧಾರಿಸಲು ಗುಣಮಟ್ಟದ ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಶಾಲಾ ಕಟ್ಟಡಗಳ ದುರಸ್ತಿ ಅಥವಾ ನಿರ್ಮಾಣ ಮತ್ತು ಅಂಗನವಾಡಿಗಳಂತಹ ಸಾರ್ವಜನಿಕ ಆಸ್ತಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಇನ್ನು 16ನೇದಾಗಿ ಈ ಯೋಜನೆಯಡಿ ರೈತರು ಬೆಳೆದ ಬೆಳೆಗಳನ್ನು ಸಂಗ್ರಹಿಸಲು ಗೋದಾಮುಗಳು, ಉತ್ಪನ್ನವನ್ನು ಮಾರಾಟ ಮಾಡಲು ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಕಟ್ಟಡಗಳನ್ನು ನಿರ್ಮಿಸಬಹುದಾಗಿದೆ. ಇನ್ನು 17ನೇದಾಗಿ ಹವಾಮಾನ ವೈಪರೀತ್ಯಗಳಿಂದ ಉಂಟಾಗ್ತಕ್ಕಂತಹ ಹಾನಿಯನ್ನು ತಡೆಗಟ್ಟಲು ಪ್ರವಾಹ ನಿಯಂತ್ರಣಕ್ಕಾಗಿ ಬದುಗಳ ನಿರ್ಮಾಣ, ಮಣ್ಣಿನ ಸವಕಳಿಯನ್ನು ತಡೆಯಲು ಮರಗಳನ್ನು ಬೆಳೆಸುವುದು ಮತ್ತು ನೈಸರ್ಗಿಕ ವಿಕೋಪಗಳನ್ನ ಎದುರಿಸತಕ್ಕಂತಹ ಕಾಮಗಾರಿಗಳನ್ನ ಕೈಗೊಳ್ಳಬಹುದಾಗಿದೆ. ಇನ್ನು ಈ ಯೋಜನೆಯಡಿ ಹಳೆಯ ಜಾಬ್ ಕಾರ್ಡ್ಗಳ ಬದಲು ಅತ್ಯಾಧುನಿಕವಾದಂತಹ ಭದ್ರತಾ ವೈಶಿಷ್ಟ್ಯಗಳಿಂದ ಕೂಡಿರತಕ್ಕಂತಹ ಹೊಸ ವಿಕಸಿತ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಡ್ಗಳನ್ನ ವಿತರಿಸಲಾಗುತ್ತದೆ. ಇನ್ನು 19ನೇದಾಗಿ ಸಾರ್ವಜನಿಕ ದೃಶ್ಯೀಕರಣ ಉಪಕರಣ ಅಥವಾ ಡ್ಯಾಶ್ ಬೋರ್ಡ್ ಮುಖಾಂತರ ಕಾಮಗಾರಿಗಳ ಪ್ರಗತಿ, ಹಣ ಪಾವತಿಯ ಸ್ಥಿತಿ ಮತ್ತು ಬಳಕೆಯಾದ ಅನುದಾನದ ಮಾಹಿತಿಯನ್ನ ಸಾರ್ವಜನಿಕರು ಯಾವುದೇ ಸಮಯದಲ್ಲಿ ಪರಿಶೀಲಿಸಬಹುದಾಗಿದೆ. ಇನ್ನು 20ನೇದಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ವಾರ ಸಭೆಗಳನ್ನು ನಡೆಸಿ ಕೆಲಸದ ವಿವರ, ವೇತನ ಪಾವತಿ ಮತ್ತು ದೂರುಗಳ ವಿಲೇವಾರಿಯನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ಕಡ್ಡಾಯವಾಗಿದೆ. ಇನ್ನು 21ನೇದಾಗಿ 2047ರ ವಿಕಸಿತ ಭಾರತದ ಗುರಿಯನ್ನು ತಲುಪಲು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನ ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆ ಇದಾಗಿದೆ. ಇನ್ನು 22ನೇದಾಗಿ ಕಠಿಣ ಶಕ್ತಿ ಬೇಡುವಂತಹ ಮಾನವ ಸಾಧ್ಯವಾಗದ ಕೆಲಸಗಳನ್ನ 40% ಪ್ರಮಾಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯ ಅನುಮೋದನೆಯೊಂದಿಗೆ ಕೈಗೊಳ್ಳಬಹುದಾಗಿದೆ. ಇನ್ನು
23ನೇದಾಗಿ ಈ ಯೋಜನೆಯ ಹೆಸರು ಬದಲಾಗಿದೆ ಅಷ್ಟೇನೆ, ಆದರೆ ಸ್ವರೂಪ ಬದಲಾಗಿಲ್ಲ. ಇನ್ನು 24ನೇದಾಗಿ ನೆರೆ ಬಂದರೆ ಮಾನವ ದಿನಗಳನ್ನು ಹೆಚ್ಚಿಸಿಕೊಳ್ಳುವ ಅವಕಾಶಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ. ಮತ್ತು ಕೊನೆಯದಾಗಿ ಹಾಗೂ 25ನೇದಾಗಿ ಕೇಂದ್ರ ಸರ್ಕಾರ ಹೊರೆಯನ್ನ ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೊಂಡು ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಮಾಡತಕ್ಕಂಥ ಹಕ್ಕುಗಳನ್ನ ನೀಡಿದೆ. ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯ ಒಂದು ಅನುಷ್ಠಾನವನ್ನ ಎಷ್ಟು ಹಂತದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಈ ಯೋಜನೆ ಅಡಿ 5 ಹಂತದ ಮೇಲ್ವಿಚಾರಣೆ ನಡೆಯತಕ್ಕಂಥದ್ದನ್ನ ನಾವು ನೋಡಬಹುದು. ಮೊದಲ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ಗಳು ಅನುಷ್ಠಾನದ ಪರಿಶೀಲನೆ ಮತ್ತು ಹೊಣೆಗಾರಿಕೆಯನ್ನ ನಿರ್ವಹಿಸುತ್ತವೆ. ಇನ್ನು 2ನೇದಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಚಾಲನಾ ಸಮಿತಿಗಳು ಕಾರ್ಯತಂತ್ರದ ನಿರ್ದೇಶನ, ಒಮ್ಮುಖತೆ ಮತ್ತು ಕಾರ್ಯಕ್ಷಮತೆಯ ವಿಮರ್ಶೆಯನ್ನ ನಡೆಸ್ತವೆ. ಇನ್ನು 3ನೇದಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳು ಯೋಜನೆಯ ತಯಾರಿ ಮತ್ತು ಅನುಷ್ಠಾನವನ್ನ ಮುನ್ನಡೆಸುತ್ತವೆ. ಗ್ರಾಮ ಪಂಚಾಯಿತಿಗಳು ವೆಚ್ಚದ ದೃಷ್ಟಿಯಿಂದ ಕನಿಷ್ಠ ಅರ್ಧದಷ್ಟು ಕೆಲಸಗಳನ್ನ ಕಾರ್ಯಗತಗೊಳಿಸುತ್ತವೆ. ಇನ್ನು 4ನೇದಾಗಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಮತ್ತು ಕಾರ್ಯಕ್ರಮದ ಅಧಿಕಾರಿಗಳು ಯೋಜನೆಯನ್ನು ತಯಾರಿಸಿ ಅದರ ಅನುಸರಣೆ, ಪಾವತಿಗಳು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನ ನಿರ್ವಹಿಸುತ್ತಾರೆ. ಇನ್ನು 5ನೇದಾಗಿ ಈ ಯೋಜನೆಯಡಿ ಲೆಕ್ಕ ಪರಿಶೋಧನೆಗಳನ್ನು ನಡೆಸುವಲ್ಲಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಪ್ರವೇಶದ ಮೂಲಕ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳುವಲ್ಲಿ ಗ್ರಾಮ ಸಭೆಗಳು ಬಲವಾದ ಪಾತ್ರವನ್ನ ನಿರ್ವಹಿಸುತ್ತವೆ. ಇನ್ನು ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಪಾತ್ರವನ್ನು ವಹಿಸುತ್ತೆ ಅಂತೀರಿ? ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸಾರ್ವಜನಿಕ ನಿಧಿಗಳನ್ನ ರಕ್ಷಣೆ ಮಾಡತಕ್ಕಂಥದ್ದಕ್ಕೆ ಮತ್ತು ಅನುಸರಣೆಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದ ದೂರುಗಳನ್ನ ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಪತ್ತೆಯಾದಾಗ ನಿಧಿ ಬಿಡುಗಡೆಯನ್ನ ಸ್ಥಗಿತಗೊಳಿಸಲು ಮತ್ತು ನ್ಯೂನತೆಯನ್ನ ಪರಿಹರಿಸಲು ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರವನ್ನ ನೀಡುತ್ತಾ ಇದೆ. ಇನ್ನು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರಕ್ಕೆ ಈ ಶಾಸನದ ಅಡಿ ಅಧಿಕಾರ ಪ್ರಾಪ್ತವಾಗಿರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನು ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯಿಂದ ನಮ್ಮ ರೈತ ಬಾಂಧವರಿಗೆ ಆಗುವಂಥ ಪ್ರಯೋಜನ ಏನೇನು ಅಂತೀರಿ? ನೋಡಿ, ಇದು ಅತ್ಯಂತ ಮುಖ್ಯವಾಗಿರತಕ್ಕಂಥ ವಿಷಯ. ಮೊಟ್ಟ ಮೊದಲನೇದಾಗಿ ಬಿತ್ತನೆ ಮತ್ತು ಕೊಯ್ಲಿನ ಸಂದರ್ಭದಲ್ಲಿ 60 ದಿನಗಳ ಅವಧಿಯನ್ನ ಸ್ಥಗಿತಗೊಳಿಸಲು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ರೈತರಿಗೆ ಕಾರ್ಮಿಕರ ಸಮಸ್ಯೆ ಎದುರಾಗೋದಿಲ್ಲ. 2ನೇದಾಗಿ ಈ ಯೋಜನೆಯಡಿ ನಿರ್ಮಾಣವಾಗ್ತಕ್ಕಂಥ ಗೋದಾಮುಗಳು, ನೀರಾವರಿ ಕಾಲುವೆಗಳು ಮತ್ತು ಮಾರುಕಟ್ಟೆ ಸಂಪರ್ಕ ರಸ್ತೆಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನ ಸುಲಭವಾಗಿ ಮತ್ತು ನೇರವಾಗಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3ನೇದಾಗಿ ಈ ಯೋಜನೆ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಲು ಬೇಕಾದಂತಹ ಪ್ರವಾಹ ನಿಯಂತ್ರಣ ಕ್ರಮಗಳು ಮತ್ತು ಮಣ್ಣಿನ ಸಂರಕ್ಷಣೆ ಕಾರ್ಯಕ್ರಮಗಳೊಂದಿಗೆ ಪರಿಸರ ಸ್ನೇಹಿ ಕೃಷಿಗೆ ಅನುವನ್ನ ಮಾಡಿಕೊಡುತ್ತದೆ. ಇನ್ನು 4ನೇದಾಗಿ ಕೃಷಿಯ ಉತ್ಪಾದಕತೆ, ಘನತೆ ಮತ್ತು ಸುಸ್ಥಿರತೆಯ ಅವಕಾಶಗಳು ಹೆಚ್ಚುತ್ತವೆ. 5ನೇದಾಗಿ ಗ್ರಾಮೀಣ ಕೆರೆಗಳ ಪುನಶ್ಚೇತನ, ಹೂಳೆತ್ತುವುದು, ಚೆಕ್ ಡ್ಯಾಂಗಳ ನಿರ್ಮಾಣ ಮತ್ತು ಕೃಷಿಗೆ ಪೂರಕವಾದ ನೀರಾವರಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ. 6ನೇದಾಗಿ ಹಳ್ಳಿಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸಲು ಗುಣಮಟ್ಟದ ರಸ್ತೆಗಳ ನಿರ್ಮಾಣದಿಂದ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಸುಗಮವಾಗಿ ಸಾಗಣೆ ಮಾಡಲು ಅನುಕೂಲವಾಗುತ್ತದೆ. ಇನ್ನು 7ನೇದಾಗಿ ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಕಟ್ಟಡಗಳ ನಿರ್ಮಾಣದಿಂದ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಅನುಕೂಲವಾಗುತ್ತದೆ. ಮತ್ತು 8ನೇದಾಗಿ ಹಾಗೂ ಕೊನೆಯದಾಗಿ ಪ್ರವಾಹ ನಿಯಂತ್ರಣಕ್ಕಾಗಿ ಬದುಗಳ ನಿರ್ಮಾಣ ಮತ್ತು ಮರಗಳನ್ನು ಬೆಳೆಸಿ ಮಣ್ಣಿನ ಸವಕಳಿಯನ್ನು ತಡೆಯುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ. ಇನ್ನು ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯಿಂದ ನಮ್ಮ ಕೆಲಸಗಾರರಿಗೆ ಅಥವಾ ಕಾರ್ಮಿಕರಿಗೆ ಆಗುವಂಥ ಪ್ರಯೋಜನಗಳು ಏನೇನು ಅಂತೀರಿ? ನೋಡಿ, ಮೊಟ್ಟ ಮೊದಲನೇದಾಗಿ 100 ದಿನಗಳ ಕೆಲಸದ ಒಂದು ಬಲವು 125 ದಿನಗಳವರೆಗೆ ಹೆಚ್ಚಿ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಇದರಿಂದ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. 2ನೇದಾಗಿ ಕಾರ್ಮಿಕರಿಗೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ 15 ದಿನಗಳೊಳಗಾಗಿ ಉದ್ಯೋಗ ಒದಗಿಸ್ತಕ್ಕಂಥದ್ದು ಕಡ್ಡಾಯವಾಗಿದೆ. 3ನೇದಾಗಿ ಒಂದು ವೇಳೆ ನಿಗದಿತ 15 ದಿನಗಳೊಳಗಾಗಿ ಕೆಲಸ ನೀಡಲು ಸರ್ಕಾರ ವಿಫಲವಾದರೆ ರಾಜ್ಯ ಸರ್ಕಾರವು ನಿರುದ್ಯೋಗ ಭತ್ಯೆಯನ್ನು ನೀಡತಕ್ಕಂಥದ್ದು ಕಡ್ಡಾಯವಾಗಿರುತ್ತದೆ. 4ನೇದಾಗಿ ಕಾರ್ಮಿಕರು ಮಾಡಿದ ಕೆಲಸಕ್ಕೆ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿಯಾಗದಿದ್ದರೆ ವಿಳಂಬದ ಪ್ರತಿದಿನಕ್ಕೆ ಕಾರ್ಮಿಕರಿಗೆ ಪರಿಹಾರ ಸಿಗುತ್ತದೆ. 5ನೇದಾಗಿ ಭ್ರಷ್ಟಾಚಾರ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು
ಬಯೋಮೆಟ್ರಿಕ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನ ಜಾರಿ ಮಾಡೋದ್ರಿಂದ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ. ಇನ್ನು 6ನೇದಾಗಿ, ಕಾರ್ಮಿಕರು ಸ್ಥಿರ ಆದಾಯ ಪಡೆಯುವುದರಿಂದ ಕಾರ್ಮಿಕರ ವಲಸೆಯನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಮತ್ತು ಕೊನೆಯದಾಗಿ, ಈ ಶಾಸನವು ದೈನಂದಿನ ವೇತನ ವಿತರಣೆಯನ್ನ ವಾರಕ್ಕೊಮ್ಮೆ ಅಥವಾ ಯಾವುದೇ ಸಂದರ್ಭದಲ್ಲಿ ಕೆಲಸ ಮಾಡಿದ 15 ದಿನಗಳ ನಂತರ ಪಾವತಿ ಮಾಡತಕ್ಕಂಥದ್ದನ್ನ ಕಡ್ಡಾಯಗೊಳಿಸುತ್ತದೆ. ಇನ್ನು ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಯಾರನ್ನ ಸಂಪರ್ಕಿಸಬೇಕು ಅಂತೀರಾ? ವಿಬಿ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ನೋಂದಣಿ ಪ್ರಕ್ರಿಯೆ ಅಂತಕ್ಕಂಥದ್ದು ಗ್ರಾಮ ಮಟ್ಟದಲ್ಲೇ ನಡೆಯೋದ್ರಿಂದ ಆಸಕ್ತರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಕುಟುಂಬದ ವಿವರಗಳನ್ನ ನೋಂದಾಯಿಸಿಕೊಳ್ಳಬೇಕು. ಇನ್ನು ಗ್ರಾಮೀಣ ಕುಟುಂಬದ 18 ವರ್ಷ ಮೇಲ್ಪಟ್ಟ ಯಾವುದೇ ಸದಸ್ಯರು ಕೌಶಲ್ಯ ರಹಿತ ದೈಹಿಕ ಶ್ರಮದ ಕೆಲಸ ಮಾಡಲಿಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ನಂತರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅನ್ನ ಕಾರ್ಮಿಕರು ಪಡೆಯುತ್ತಾರೆ. ಈ ಕಾರ್ಡ್ ಹೊಂದಿದ್ದರೆ ಮಾತ್ರ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ. ಇನ್ನು ಈ ವಿಬಿ ಜಿ ರಾಮ್ಜಿ ಯೋಜನೆ ಇದೆಯಲ್ಲ, ಇದು ನಮ್ಮ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಸಾಕಾರಗೊಳಿಸೋದ್ರಲ್ಲಿ ಹೇಗೆ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ನೋಡಿ, ಭಾರತದ ಗ್ರಾಮೀಣ ಉದ್ಯೋಗ ನೀತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಯು ಗ್ರಾಮೀಣ ಭಾರತದ ಆರ್ಥಿಕತೆಯನ್ನು ಬಲಪಡಿಸಿ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇದೊಂದು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನ ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ವಿಕಸಿತ ಗ್ರಾಮಗಳ ಮೂಲಕ ವಿಕಸಿತ ಭಾರತ ಎಂಬ ದೂರದೃಷ್ಟಿಯ ಅಡಿಯಲ್ಲಿ ಗ್ರಾಮೀಣ ಭಾಗದ ಚೇತೋಹಾರಿ ಶಕ್ತಿ ಮತ್ತು ಉತ್ಪಾದಕತೆಯನ್ನ ಬಲಪಡಿಸುವ ಗುರಿಯನ್ನ ಈ ಕಾಯ್ದೆ ಹೊಂದಿದೆ. ಒಟ್ಟಿನಲ್ಲಿ ಈ ಮಸೂದೆಯು ಬಡವರ ಕಲ್ಯಾಣದ ಜೊತೆಗೆ ಸಮಗ್ರ ಗ್ರಾಮಾಭಿವೃದ್ಧಿಯೊಂದಿಗೆ ಮಹಾತ್ಮ ಗಾಂಧೀಜಿಯವರ ಸಂಪೂರ್ಣ ಸ್ವಾವಲಂಬಿ ಮತ್ತು ವಿಕಸಿತ ಭಾರತದ ನಿರ್ಮಾಣ ಗುರಿಯನ್ನ ಸಾಕಾರಗೊಳಿಸುವಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆತ್ಮೀಯ ಕೇಳಿಗರೆ, ತಮಗೆ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಈ ಯೋಜನೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಗೂ ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.